ಆತ್ಮೀಯ ವಿದ್ಯಾರ್ಥಿಗಳೇ, ವಿಶೇಷ ರಸಪ್ರಶ್ನೆಗೆ ಸ್ವಾಗತ. ಭಾರತದ ನಕಾಶೆಗೆ ಸಂಬಂಧಪಟ್ಟಂಥ ವಿಶೇಷ ರಸಪ್ರಶ್ನೆ. ಮೊದಲ ಪ್ರಶ್ನೆ, ನಕಾಶೆಯನ್ನು ನೋಡಿ ಭಾರತದ ನಡುಮಧ್ಯೆ ಹಾದು ಹೋಗಿರುವಂಥ ಈ ರೇಖಾಂಶವನ್ನು ಗುರುತಿಸಿ. ಎ ಆಪ್ಷನ್ 82 ಡಿಗ್ರಿ ದಕ್ಷಿಣ ರೇಖಾಂಶ, ಬಿ ಆಯ್ಕೆ 82 ಡಿಗ್ರಿ ಪೂರ್ವ ರೇಖಾಂಶ, ಸಿ ಆಯ್ಕೆ 23 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಡಿ ಆಯ್ಕೆ 23 ಡಿಗ್ರಿ ಉತ್ತರ ಅಕ್ಷಾಂಶ. ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ 82 ಡಿಗ್ರಿ ಪೂರ್ವ ರೇಖಾಂಶ. ಇದು ಭಾರತದ ಪ್ರಮಾಣಬದ್ಧ ವೇಳೆಯನ್ನು ನಿರ್ಧರಿಸುತ್ತೆ. ಮತ್ತೊಂದು ಪ್ರಶ್ನೆ, ಭಾರತದ ನಡುಮಧ್ಯೆ ಅಡ್ಡವಾಗಿ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ರೇಖೆ. ಎ ಆಯ್ಕೆ 82 ಡಿಗ್ರಿ ದಕ್ಷಿಣ ರೇಖಾಂಶ, ಬಿ ಆಯ್ಕೆ 82 ಡಿಗ್ರಿ ಪೂರ್ವ ರೇಖಾಂಶ, ಸಿ ಆಯ್ಕೆ 23 ಡಿಗ್ರಿ ದಕ್ಷಿಣ ಅಕ್ಷಾಂಶ, ಡಿ ಆಯ್ಕೆ 23 ಡಿಗ್ರಿ ಉತ್ತರ ಅಕ್ಷಾಂಶ. ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಇದು 23 ಡಿಗ್ರಿ ಉತ್ತರ ಅಕ್ಷಾಂಶ. ಇದರ ಮತ್ತೊಂದು ಹೆಸರು ನೀವು ನೆನಪಿಡ್ರಿ, ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕೂಡ ಕರೀತಾರೆ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಇನ್ನು ಮುಂದಿನ ನಕಾಶೆ. ಈ ನಕಾಶೆಯನ್ನು ಗುರುತಿಸಿ. ಇದಕ್ಕೆ ಸುಳಿ ಅಂತ ಹೇಳಿದ್ರೆ ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವಂತಹ ಭಾಗ ಇದು. ಎ ಆಯ್ಕೆ ಪೂರ್ವ ಘಟ್ಟಗಳು, ಬಿ ಆಯ್ಕೆ ಸಹ್ಯಾದ್ರಿ ಬೆಟ್ಟ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳು, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಅರಾವಳಿ ಬೆಟ್ಟ. ಈ ನಾಲ್ಕರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಎ ಆಯ್ಕೆ ಪೂರ್ವ ಘಟ್ಟಗಳು. ಈ ಪೂರ್ವ ಘಟ್ಟಗಳು ಅಲ್ಲಲ್ಲಿ ನಿರಂತರವಾಗಿ ಇರದೇನೆ ಎತ್ತರವಾಗಿ ಕೂಡ ಇದು ಇರೋದಿಲ್ಲ. ಅದಕ್ಕೋಸ್ಕರ ಈ ಬೆಟ್ಟವನ್ನು ಬಿಡಿ ಬಿಡಿಯಾಗಿ ಚಿತ್ರಿಸಬೇಕು. ಇನ್ನು ಮತ್ತೊಂದು ಪ್ರಶ್ನೆ, ಭಾರತದ ಪಶ್ಚಿಮ ತೀರದಲ್ಲಿ ಬರುವಂತಹ ಭಾಗ. ಇದು ಪಶ್ಚಿಮ ಕರಾವಳಿ ತೀರಕ್ಕುದ್ದಕ್ಕೂ ಬರುತ್ತೆ. ಎ ಪೂರ್ವ ಘಟ್ಟಗಳು, ಬಿ ಸಹ್ಯಾದ್ರಿ ಬೆಟ್ಟ, ಸಿ ಆಯ್ಕೆ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳು, ಡಿ ಆಯ್ಕೆ ಅಂತ ಹೇಳಿದ್ರೆ ಅರಾವಳಿ ಬೆಟ್ಟ. ಈ ನಾಲ್ಕರಲ್ಲಿ ಒಂದು ಸರಿಯಾದ ಉತ್ತರವನ್ನು ಗುರುತಿಸಿ. ಭಾಳ ಸರಳವಾದಂತಹ ಪ್ರಶ್ನೆ ಇದು. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳು. ಈ ಪಶ್ಚಿಮ ಘಟ್ಟಗಳು ಪಶ್ಚಿಮ ಕರಾವಳಿ ಉದ್ದಕ್ಕೂ ನೇರವಾಗಿರುತ್ತೆ, ಮತ್ತು ಸಮುದ್ರ ತೀರಕ್ಕೆ ಹತ್ತಿರವಾಗಿರುತ್ತೆ, ಮತ್ತು ಎತ್ತರವಾಗಿರೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಎರಡು ಸ್ಥಳಗಳನ್ನು ಇಲ್ಲಿ ಗುರುತಿಸ್ಬೇಕು ನೀವು. ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಎರಡು ಕೂಡ. ಎ ಆಯ್ಕೆ 1 ಅಹಮದಾಬಾದ್, 2 ದೆಹಲಿ, ಬಿ ಆಯ್ಕೆ 1 ಅಮೃತ್ಸರ್, 2 ಬೆಂಗಳೂರು, ಸಿ ಆಯ್ಕೆ ಅಂತ ಹೇಳಿದ್ರೆ 1 ಅಹಮದಾಬಾದ್, 2 ಚೆನ್ನೈ, ಡಿ ಆಯ್ಕೆ ಅಂತ ಹೇಳಿದ್ರೆ 1 ದೆಹಲಿ, 2 ಚೆನ್ನೈ. ಇದರಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಇದರಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ 1ನೇದು ಅಹಮದಾಬಾದ್, 2ನೇದು ಚೆನ್ನೈ. ಅಹಮದಾಬಾದ್ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚೆನ್ನೈ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದನ್ನು ನಾವು ನೋಡ್ತೀವಿ. ಇದಾದ ಮೇಲೆ ಮತ್ತೊಂದು ಮುಂದಿನ ನಕಾಶೆ. ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದು. ಎ 1ನೇದು ಅಹಮದಾಬಾದ್, 2ನೇದು ಬಾಂಬೆ ಹೈ, ಬಿ 1 ಅಮೃತ್ಸರ್, 2ನೇದು ಸ್ಥಳ ಬೆಂಗಳೂರು, ಸಿ 1 ಅಹಮದಾಬಾದ್, 2 ಮಂಗಳೂರು, ಇನ್ನು ಡಿ ಅಂತ ಹೇಳಿದ್ರೆ 1 ದೆಹಲಿ, 2 ಚೆನ್ನೈ. ಈ ಎರಡರಲ್ಲಿ ಸರಿಯಾದ ಆಯ್ಕೆಗಳನ್ನು ಗುರುತಿಸ್ರಿ ನೀವು. ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ 1 ಎ ಆಪ್ಷನ್ 1 ಅಹಮದಾಬಾದ್ ಮತ್ತು 2 ಬಾಂಬೆ ಹೈ. ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ, ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಕೂಡ ಇವು ಕೂಡ ಈ 2 ನಿಲ್ದಾಣಗಳನ್ನು ನೀವು ಗುರುತಿಸಬೇಕು. 1 ಗುವಾಹಟಿ, 2 ಬಾಂಬೆ, ಬಿ ಆಯ್ಕೆ 1 ಅಮೃತ್ಸರ್, 2 ಕೋಲ್ಕತ್ತಾ, ಸಿ ಆಯ್ಕೆ 1 ಗುವಾಹಟಿ, 2 ಕೋಲ್ಕತ್ತಾ, ಡಿ ಆಯ್ಕೆ 1 ದೆಹಲಿ, 2 ಚೆನ್ನೈ. ಸರಿಯಾದ ಉತ್ತರವನ್ನು ಗುರುತಿಸಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಿದ್ದು 1ನೇ ಗುವಾಹಟಿ, 2ನೇದು ಕೋಲ್ಕತ್ತಾ. ಇವೆರಡು ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮತ್ತೊಂದು ಮುಖ್ಯವಾದಂಥ ಪ್ರಶ್ನೆ, ಇದು ಭಾರತದ ಪೂರ್ವ ಕರಾವಳಿ ಬರುವಂಥ ಪ್ರಮುಖ ಬಂದರುಗಳು. ಈ ಬಂದರುಗಳನ್ನು ಗುರುತಿಸ್ರಿ. 1ನೇದು ಎ ಆಯ್ಕೆ ವಿಶಾಖಪಟ್ಟಣ ಮತ್ತು ಬಾಂಬೆ ಹೈ, ಬಿ ವಿಶಾಖಪಟ್ಟಣ ಮತ್ತು ಕೋಲ್ಕತ್ತಾ, ಸಿ ಆಯ್ಕೆ ಗುವಾಹಟಿ ಮತ್ತು ಚೆನ್ನೈ, ಡಿ ಆಯ್ಕೆ ಅಂತ ಹೇಳಿದ್ರೆ
ವಿಶಾಖಪಟ್ಟಣ ಮತ್ತು ಚೆನ್ನೈ. ಈ 4ರಲ್ಲಿ ಸರಿಯಾದ ಉತ್ತರವನ್ನು ನೀವು ಇಲ್ಲಿ ಗುರುತಿಸ್ರಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಡಿ ಆಯ್ಕೆ. 1ನೇದು ವಿಶಾಖಪಟ್ಟಣ ಆಂಧ್ರದಲ್ಲಿ ಬರುವಂಥದ್ದು, 2ನೇದು ಚೆನ್ನೈ ತಮಿಳುನಾಡಿನಲ್ಲಿ ಬರುವಂಥದ್ದು. ಇವೆರಡೂ ಕೂಡ ಬಂದರು ಪ್ರದೇಶ ಕೂಡ ಹೌದು, ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಹೌದು. ಅದೇ ರೀತಿಯಾಗಿ ಮತ್ತೊಂದು ನಕಾಶೆ ನಿಮ್ಮ ಎದುರಿಗೆ, ಇದು ಕೂಡ ಭಾರತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಿದ್ದು. ಎ ಹೈದರಾಬಾದ್ ಮತ್ತು ಬೆಂಗಳೂರು, ಬಿ ಆಯ್ಕೆ ವಿಶಾಖಪಟ್ಟಣ ಮತ್ತು ಬೆಂಗಳೂರು, ಸಿ ಆಯ್ಕೆ ಹೈದರಾಬಾದ್ ಮತ್ತು ಚೆನ್ನೈ, ಡಿ ಆಯ್ಕೆ ಅಂತ ಹೇಳಿದ್ರೆ ವಿಶಾಖಪಟ್ಟಣ ಮತ್ತು ಚೆನ್ನೈ. ಸರಿಯಾದ ಉತ್ತರ ಗುರುತಿಸಿ. ದಕ್ಷಿಣದಲ್ಲಿ ಬರುವಂಥದ್ದು 1 ಹೈದರಾಬಾದ್ ಮತ್ತು ಬೆಂಗಳೂರು, ಅಂದರೆ ಎ ಆಯ್ಕೆ ಸರಿಯಾದಂಥ ಉತ್ತರ. ಇವೆರಡೂ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೈದರಾಬಾದ್ದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರದು ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಮತ್ತೊಂದು 2 ವಿಮಾನ ನಿಲ್ದಾಣಗಳನ್ನು ಇಲ್ಲಿ ಗುರುತಿಸಿದ್ದಾರೆ. ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗುರುತಿಸ್ರಿ. ಎ ಆಯ್ಕೆ ಹೈದರಾಬಾದ್ ಮತ್ತು ದೆಹಲಿ, ಬಿ ಆಯ್ಕೆ ಅಮೃತ್ಸರ್ ಮತ್ತು ದೆಹಲಿ, ಸಿ ಆಯ್ಕೆ ಅಮೃತ್ಸರ್ ಮತ್ತು ಚೆನ್ನೈ, ಡಿ ಆಯ್ಕೆ ಅಮೃತ್ಸರ್ ಮತ್ತು ಅಹಮದಾಬಾದ್. ಈ 4ರಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸ್ರಿ. ಸರಿಯಾದ ಆಯ್ಕೆ ಅಂತ ಹೇಳಿದ್ರೆ ಬಿ ಆಯ್ಕೆ ಅಮೃತ್ಸರ್ ಮತ್ತು ದೆಹಲಿ. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಕರೀತಾರೆ. ಮತ್ತೊಂದು ಮುಂದಿನ ನಕಾಶೆ, ಇದು ಕೃಷ್ಣಾ ನದಿಗೆ ಕಟ್ಟಿರುವಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು. ಎ ನಾಗಾರ್ಜುನ ಸಾಗರ, ಬಿ ಆಯ್ಕೆ ತುಂಗಭದ್ರಾ ಯೋಜನೆ, ಇನ್ನು ಸಿ ಆಯ್ಕೆ ಅಂತ ಹೇಳಿದ್ರೆ ಹೀರಾಕೂಡ್ ಯೋಜನೆ, ಡಿ ಆಯ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಸರಿಯಾಗಿ ಗುರುತಿಸ್ರಿ ನೀವು, ಇದರಲ್ಲಿ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತದೆ. ಸರಿಯಾದ ಉತ್ತರ ಇದಕ್ಕಂತ ಹೇಳಿದ್ರೆ ನಾಗಾರ್ಜುನ ಸಾಗರ, ಇದು ಆಂಧ್ರ ಪ್ರದೇಶದಲ್ಲಿ ಬರುವಂಥದ್ದು. ಇದಕ್ಕೆ ನಾಗಾರ್ಜುನ ಸಾಗರ ಅಂತ ಕರೀತಾರೆ. ಕೃಷ್ಣಾ ನದಿಗೆ ಕಟ್ಟಿರುವಂಥ ಅಣೆಕಟ್ಟು ಮತ್ತು ವಿವಿಧೋದ್ದೇಶ ಯೋಜನೆ. ಮುಂದಿನ ಮತ್ತೊಂದು ಪ್ರಶ್ನೆ, ಕೃಷ್ಣಾ ನದಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದು ಕೂಡ. ಇದು ಎ ನಾಗಾರ್ಜುನ ಸಾಗರ, ಬಿ ತುಂಗಭದ್ರಾ ಯೋಜನೆ, ಸಿ ಹೀರಾಕೂಡ್ ಯೋಜನೆ, ಡಿ ಅಂತ ಹೇಳಿದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿವಿಧೋದ್ದೇಶ ಯೋಜನೆ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಇದರ ಅಂಗವಾಗಿ 2 ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ಒಂದು ಆಲ್ಮಟ್ಟಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಸಾಗರ, ಇನ್ನೊಂದು ನಾರಾಯಣಪುರಲ್ಲಿರುವಂಥದ್ದು ಬಸವಸಾಗರ. ಮತ್ತೊಂದು ಮುಖ್ಯವಾದಂಥ ನಕಾಶೆ, ಕರ್ನಾಟಕದಲ್ಲಿ ಮತ್ತೊಂದು ನದಿಗೆ ಕಟ್ಟಿರುವ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ನಾಗಾರ್ಜುನ ಸಾಗರ ಎ ಆಯ್ಕೆ, ಬಿ ಆಯ್ಕೆ ಅಂತ ಹೇಳಿದ್ರೆ ತುಂಗಭದ್ರಾ ಯೋಜನೆ, ಸಿ ಆಯ್ಕೆ ಹೀರಾಕೂಡ್ ಯೋಜನೆ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ನೋಡಿ, ಇಷ್ಟರೊಳಗಡೆ ಇರುವಂಥದ್ದು ಇದು ನಕಾಶೆ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಬಿ ಆಯ್ಕೆ ತುಂಗಭದ್ರಾ ಯೋಜನೆ. ಇದು ಹೊಸಪೇಟೆ ಬಳಿ ಕಟ್ಟಿರುವಂತಹ ಜಲಾಶಯ ಅಥವಾ ಅಣೆಕಟ್ಟು. ಇದಕ್ಕೆ ಪಂಪಸಾಗರ ಎನ್ನುತ್ತಾರೆ. ಮತ್ತೊಂದು ಪ್ರಶ್ನೆ, ಮಹಾನದಿಗೆ ಕಟ್ಟಿರುವ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಎ ಆಯ್ಕೆ ನಾಗಾರ್ಜುನ ಸಾಗರ, ಬಿ ಆಯ್ಕೆ ತುಂಗಭದ್ರಾ ಯೋಜನೆ, ಸಿ ಆಯ್ಕೆ ಅಂತ ಹೇಳಿದ್ರೆ ಹೀರಾಕೂಡ್ ಯೋಜನೆ, ಮತ್ತು ಡಿ ಆಯ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆ. ಸರಿಯಾಗಿ ಗುರುತಿಸಿ. ಇದು ಸರಿಯಾದ ಉತ್ತರ ಅಂತ ಹೇಳಿದ್ರೆ ಹೀರಾಕೂಡ್ ಯೋಜನೆ ಮಹಾನದಿಗೆ ಕಟ್ಟಿರುವಂಥದ್ದು. ಈ ಮಹಾನದಿಗೆ ಒರಿಸ್ಸಾದ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ. ಇನ್ನು ಮತ್ತೊಂದು ನಕಾಶೆಯ ಪ್ರಶ್ನೆ, ಉತ್ತರ ಭಾರತದಲ್ಲಿ ಬರುವಂಥ ನದಿಗೆ ಕಟ್ಟಿರುವಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಎ ಆಯ್ಕೆ ನಾಗಾರ್ಜುನ ಸಾಗರ, ಬಿ ಆಯ್ಕೆ ಕೋಸಿ ಯೋಜನೆ, ಸಿ ಆಯ್ಕೆ ಹೀರಾಕುಡ್ ಯೋಜನೆ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಬಾಕ್ರಾ ನಂಗಲ್ ಯೋಜನೆ. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಡಿ ಆಯ್ಕೆ ಬಾಕ್ರಾ ನಂಗಲ್ ಯೋಜನೆ. ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದ ಮತ್ತು ಪ್ರಮುಖವಾದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ.
ಇದನ್ನು ಸಟ್ಲೇಜ್ ನದಿಗೆ ಕಟ್ಟಿರುವಂಥದ್ದು. ಇನ್ನು ಮುಂದಿನ ನಕಾಶೆ ಪ್ರಶ್ನೆ, ಉತ್ತರ ಭಾರತದಲ್ಲಿ ಬರುವ ನದಿಗೆ ಕಟ್ಟಿರುವ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಎ ಆಯ್ಕೆ ದಾಮೋದರ್ ಯೋಜನೆ, ಬಿ ಆಯ್ಕೆ ಕೋಸಿ ಯೋಜನೆ, ಸಿ ಆಯ್ಕೆ ಹೀರಾಕುಡ್ ಯೋಜನೆ, ಡಿ ಆಯ್ಕೆ ಅಂತ ಹೇಳಿದ್ರೆ ಬಾಕ್ರಾ ನಂಗಲ್ ಯೋಜನೆ. ಸರಿಯಾದ ಉತ್ತರವನ್ನು ನೀವು ಗುರುತಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ದಾಮೋದರ್ ಯೋಜನೆ. ದಾಮೋದರ್ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ, ನಕಾಶೆ ಪ್ರಶ್ನೆ ನೋಡ್ರಿ. ಉತ್ತರ ಭಾರತದಲ್ಲಿ ಬರುವ ನದಿ ಕಟ್ಟಿರುವಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಎ ಆಯ್ಕೆ ದಾಮೋದರ್ ಯೋಜನೆ, ಬಿ ಆಯ್ಕೆ ಅಂತ ಹೇಳಿದ್ರೆ ಕೋಸಿ ಯೋಜನೆ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಹೀರಾಕುಡ್ ಯೋಜನೆ, ಇನ್ನು ಡಿ ಆಯ್ಕೆ ಅಂತ ಹೇಳಿದ್ರೆ ಬಾಕ್ರಾ ನಂಗಲ್ ಯೋಜನೆ. ಇದರಲ್ಲಿ ಸರಿಯಾದ ಉತ್ತರವನ್ನು ತಾವು ಗುರುತಿಸಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಬಿ ಆಯ್ಕೆ ಕೋಸಿ ಯೋಜನೆ. ಕೋಸಿ ನದಿಗೆ ಇದು ಕಟ್ಟಿರುವಂಥದ್ದು ಬಿಹಾರ್ನಲ್ಲಿ. ಕೋಸಿಗೆ ಬಿಹಾರದ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ. ಇನ್ನು ಮುಂದಿನ ಪ್ರಮುಖವಾದ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಮಧ್ಯ ಭಾರತದಲ್ಲಿ ಬರುವಂಥ ನದಿಗೆ ಕಟ್ಟಿರುವಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇದಾಗಿದೆ. ಸರಿಯಾಗಿ ಗಮನಿಸಿ. ಎ ಆಯ್ಕೆ ದಾಮೋದರ್ ಯೋಜನೆ, ಬಿ ಆಯ್ಕೆ ಕೋಸಿ ಯೋಜನೆ, ಇನ್ನು ಸಿ ಆಯ್ಕೆ ನರ್ಮದಾ ಕಣಿವೆ ಯೋಜನೆ, ಮತ್ತು ಡಿ ಆಯ್ಕೆ ಅಂತ ಹೇಳಿದ್ರೆ ಬಾಕ್ರಾ ನಂಗಲ್ ಯೋಜನೆ. ಸರಿಯಾದ ಉತ್ತರವನ್ನು ತಾವು ಗುರುತಿಸಬೇಕಿಲ್ಲಿ. ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಸಿ ಆಯ್ಕೆ ನರ್ಮದಾ ಕಣಿವೆ ಯೋಜನೆ. ಇದು ಗುಜರಾತ್ನಲ್ಲಿ ಬರುವಂಥದ್ದು. ಈ ಎಲ್ಲ ನಕಾಶೆ ಪ್ರಶ್ನೆಗಳನ್ನು ಸರಿಯಾಗಿ ಮತ್ತೊಮ್ಮೆ ವೀಕ್ಷಿಸಿ ಸಂಪೂರ್ಣವಾಗಿ ತಯಾರಾಗಿ ಪರೀಕ್ಷೆಯಲ್ಲಿ ಇದಕ್ಕೆ 5 ಅಂಕಗಳು ದೊರಕುತ್ತವೆ. ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಬೆಸ್ಟ್ ಆಫ್ ಲಕ್ ಮುಂದಿನ ಪರೀಕ್ಷೆಗೆ.